ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಹೇಳು ಮೂಡಿಲ್ಲ ಬಿಕಾಸ್ ಆಲ್ರೆಡಿ ಗುಡ್ ಈವ್ನಿಂಗ್ ಆಗೈತಿ. ಮಗಣ ಬ್ಯಾಸ್ರ ಆಗೈತಿ. ಇಲ್ಲಿ ನೋಡ್ರಿ, ನಮ್ಮ ದೋಸ್ತ ಹೆಂಗೆ ವರ್ಕ್ ಮಾಡತ್ತಾನ. ಯಾಕಂದ್ರೆ ಅವ್ನು ಸುಟ್ಟಿ ತೊಗೊಂಡಿಲ್ಲ. ನಾ ಸುಟ್ಟಿ ತೊಗೊಂಡೀನಿ. ನಾ ಯಾಕೆ ಸುಟ್ಟಿ ತೊಗೊಂಡೇನಿ ಅಂದ್ರೆ ನೀನೇ ನಾ ತಿರುಪತಿಗೆ ಹೋಗಿದ್ದೆ. ಸೊ ಹಂಗಾಗಿ ಮಾರ್ನಿಂಗ್ ಬಂದ್ಬಿಟ್ಟದೆ. ಆಲ್ರೆಡಿ ನೈಟ್ ಜರ್ನಿ ಆಗಿತ್ತಲ್ಲ, ರೆಸ್ಟ್ ಬೇಕಲ್ಲ, ಬಾಡಿಗೆ ರೆಸ್ಟ್ ಬೇಕಂತೇಳಿ ಮಕ್ಕೊಂಡೆ. ಸೊ ಈಗ ಅವನಿಗೆ ಟೆನ್ಷನ್ ಆಗೈತಿ, ನಾ ಯಾಕೆ ಲೀವ್ ತೊಗೊಂಡಿಲ್ಲ ಅಂತೇಳಿ ಫುಲ್ ನೋಡ್ಕೊಂಡು ಮಾತಾಡತ್ತಾನೆ. ಸೊ ನಮ್ಮ ರೂಮ್ ನೋಡ್ರಿ, ಇದು ನಂದು ರೂಮ್ ಅಲ್ಲ, ಅವ್ನ ರೂಮ್ ಐತಿದು. ಹಂಗೆ ನೀಟಾಗಿ ಇಟ್ಕೊಂಡಾನ. ಈಸ್ ಅ ಡಿಸಿಪ್ಲೈನ್ಡ್ ಗೈ. ನನ್ನ ರೂಮ್ ನೋಡೋದಂದ್ರೆ ನೀವು ಶಾಕ್ ಆಗ್ತೀರಿ, ಯಾಕಂದ್ರೆ ಐ ಆಮ್ ನಾಟ್ ಡಿಸಿಪ್ಲೈನ್ಡ್ ಗೈ. ಈಗ ಹೆಂಗೆ ಬಿದ್ದು ಒದ್ದಾಡೋದಿಲ್ಲ, ನನ್ನ ರೂಮ್ ಹಂಗೆ ಬಿದ್ದು ಒದ್ದಾಡ್ತೈತಿ. ಏನು ಹೇಳ್ತೀರಿ ನೋಡಲಿ ಹೆಂಗೆ ಗೊತ್ತಾನೆ ಇರೋ. ಸೊ ನಾವು ನಮ್ಮ ಯೂಟ್ಯೂಬ್ನಾಗ ದಿನ ವಿಡಿಯೋ ಹಾಕ್ತಿರ್ತೀವಿ. ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನು ಹೇಳ್ತೀರಿ ಈ ಮ್ಯಾನ್ ಬಗ್ಗೆ, ನಮ್ಮ ರೂಮ್ ಬಗ್ಗೆ? ಸೊ ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವಿ. ಅಲ್ಲಿ ಏನು ಮಾಡ್ತೀವಿ ಅಂದರೆ ಅಡುಗೆ ಮಾಡ್ತೀವಿ. ಅಲ್ಲಿ ಅವು ಬಾಕ್ಸ್ ಕಾಣಂತೈತಲ್ಲ, ಒಂದು ಬಾಕ್ಸ್ ಕಾಯಿ ಪಲ್ಯ ಡಿಫ್ರೆಂಟ್ ಇರ್ತೀವಿ. ಅದು ಆಮೇಲೆ ಅಲ್ಲೆಲ್ಲ ಆಮೇಲೆ ಇದು ಟೇಬಲ್ಲ ವರ್ಕ್ ಮಾಡೋದು. ಸೊ ನಾ ಇಲ್ಲಿ ಬೆಡ್ ಮೇಲೆ ಮಗೊಂಡೀನಿ. ಸೊ ಹೊರಗಡೆ ಏನಿರ್ತೈತಿ, ಆಮೇಲೆ ಟೀ ಕುಡಿಯೋಕೆ ಹೋಗ್ತೀನಿಲ್ಲ, ಸುತ್ತಮುತ್ತ ಏನೇನೋ ತೋರಿಸ್ತಿರ್ತೀನಿ. ನಾನು ಡೈಲಿ ಲೈಫ್ನಾಗ ಏನೇನು ಮಾಡ್ತಿರ್ತೀನಿ ನಿಮಗೆ ತೋರಿಸ್ತಿರ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಏನು ಇಷ್ಟ ಆಗಿಲ್ಲ ಕಮೆಂಟ್ ಬಾಕ್ಸ್ ಒಳಗೆ ಬಂದು ಹೇಳ್ರಿ. ಭಾಳ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಬಟನ್ ಅಷ್ಟೇ ಆಪ್ಷನ್ ಐತೆ, ನಿಮಗೆ ಡಿಸ್ಲೈಕ್ ಮಾಡ್ಬೋದು. ಓಕೆ, ಲವ್ ಯು ಆಲ್. ಗೈಸ್ ನೋಡಿ, ಟೀ ಕುಡಿಯೋಕೆ ಹೊಂಟೀವಿ. ಬಾಯಿ ಫುಲ್ ರೆಡಿ ಆಗತ್ತಾನ, ಯಾಕಂದ್ರೆ ಹೊರಗೆ ಥಂಡಿ ಐತಿ. ಸೊ ನಾನು ರೆಡಿ ಆಗೀನಿ. ಸೊ ನಾನು ಚಾಕ್ಲೇಟ್ ಹಾಕ್ಕೊಂಡೀನಿ. ಬೈಕೇನು ಬೇಕಾಗಿಲ್ಲ, ಕೇಕ್ ಕಿಶಾದಾಗಿರ್ಬೇಕು ನಮಗೆ. ಸೊ ಟೀ ಕುಡಿಯೋಕೆ ಹೊಂಟೀವಿ ಈಗ, ಯಾಕಂದ್ರೆ ಥಂಡಿ ಟೈಮ್ನಾಗ ಟೀ ಬೇಕೇ ಬೇಕು ಎನಿ ಕಂಡೀಷನ್. ಸೊ ರೂಮ್ ಹೊರಗಡೆಯಿಂದ ಹೆಂಗೆ ಕಾಣ್ತದೆ ಅಂದ್ರೆ ಹಿಂಗೆ ಕಾಣ್ತದೆ. ಒಂದು ಸಣ್ಣ ರೂಮ್ ಐತಿ, ಇದು ಒಬ್ರಿಗೆ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿಂದ ಕೆಳಗೆ ಹೋಗ್ತೀವಿ ಈಗ. ಅಲ್ಲಿ ಟೀ ಶಾಪಿಗೆ ಹೋದ್ಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಸೊ ಹಿಂಗೆ ಹೊಂಟೀವಿ ನಾವಿಬ್ಬರು. ನನ್ನ ಶೋಲ್ಡ್ರನ್ನ ಹಾಕಿ ನನಗೆ ಹಾಕಕ್ಕೆ ಬರೋಲ್ಲ, ಯಾಕಂದ್ರೆ ನಾ ಸ್ವಲ್ಪ ಗಿಡ್ಡದೀನಿ, ಹೊಸ ವೈಟ್ ಅದ. ಸೊ ಇಲ್ಲೇ ಟೀ ಕುಡಿತೀವಿ. ಓಕೆ, ಇಲ್ಲೇ ಒಂದು ಐತಿದು ಬ್ರಾಹ್ಮಣ್ ಖಾದ್ಯ ಅಂತೇಳಿ. ಸೊ ಭಾಳ ದೂರ ಹೋಗಂಗಿಲ್ಲ ನಾವು, ನಮ್ಗೆ ಇಷ್ಟನೂ ಆಗಲ್ಲ ಟೀ ಕುಡಿಯೋಕೆ ಭಾಳ ದೂರ ಹೋಗೋದು. ಬಾಯಿ ಟೀ ತೊಳತಾನ. ಸೊ ನಾವು ರೂಮಿಗೆ ಬಂದಿಲ್ಲ, ನಂಗೆ ಪೇ ಮಾಡೋಬಿಡಲ್ಲ, ಅವನೇ ಪೇ ಮಾಡ್ತಾನೆ. ಸೊ ಇಲ್ಲಿ ಕಾಫಿ ಹೇಳಿವಿ. ಇನ್ನೊಂದು ಏನಂದ್ರೆ ಗೊತ್ತು, ನಾವು ಬಾಯ್ಸ್ ಹೆಂಗಿರ್ತೀವಿ ನಾರ್ಮಲಿ, ಯಾರೇ ಒಬ್ರು ಪೇ ಮಾಡ್ತೀವಿ. ಗರ್ಲ್ಸ್ ಹೆಂಗಿರ್ತಾರೆ, ಪೇ ಮಾಡ್ತಾರೆ. ಆಮೇಲೆ ಈಗ ಒಂದು 32 ರೂಪಾಯಿ ಟೀ ಆಗಿದೆ ಅಂತ ತಿಳ್ಕೊರಿ, ಅವ್ರು ಹೆಂಗೆ ಹಾಕ್ತಾರೆ 16 ರೂಪಾಯಿ ಕಳಿಸ್ಬೇಕಂತೇಳಿ ಅವರು ಸ್ಪ್ಲಿಟ್ ವೈಸ್ ಒಳಗೆ ಅವ್ರು ಏನೇನೋ ಡಿಫ್ರೆಂಟ್ ಹಾಕಿರ್ತಾರೆ, ಅಲ್ಲಿ ಹಾಕೋಟ್ಬಿಟ್ಟಿರ್ತಾರೆ. ಬರೀ ಕುಡಿ, ಚೇಸ್ ಮಾಡಲ್ಲ, ಯಾಕಂದ್ರೆ ಇದು ಟೀ ಐತಿ. ಇದು ಹೆಂಗಿದೆ ಗೊತ್ತಾ, ಇಲ್ಲಿ ಟೀ ಅದು ಕುಡಿಯೋಕೆ ಬರ್ತೀವಿ ಅಂದ್ರೆ ಒಂಥರ ಮೂವಿ ನೋಡಕ್ಕೆ ಬರ್ತೀವಲ್ಲ, ಹಂಗೈತಿ ಸಿಟ್ಟಿಂಗ್ ಪೊಸಿಷನ್. ಸೊ ನಮ್ಮೇನು ಇದೈತಿ, ಇಲ್ಲಿ ಕಾಫಿ ಹಿಡ್ದೀವಿ. ಇಲ್ಲೆಲ್ಲ ಎಲ್ಲರೂ ಏನೇನು ಮಾಡ್ತಾರೆ ಎಲ್ಲ ಕ್ಲಿಯರಾಗಿ ಕಾಣ್ತೈತಿ. ಸೊ ನಮಗೊಂಥರ ನೋಡ್ಕೋತ ಕುಡಿದ್ರಾಗ ಮಜಾ ಇರ್ತೈತಿ. ಒಂಥರ ಮಾತಾಡ್ಕೋತ, ಜನರಿಗೆ ನೋಡ್ಕೋತ, ಡಿಫ್ರೆಂಟ್ ವೆರೈಟಿ ಆಫ್ ಜನ ಅದಾರ ಇಲ್ಲಿ. ಟೀ ಕುಡಿದ್ಮೇಲೆ ಸಿಗ್ತೇವೆ. ಓಕೆ ನಿಮಗೆ.